ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಘರ್ ವಾಪಸಿಗೆ ಮರುಜೀವ ಸಿಕ್ಕಿರುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇರುವಂತೆ ಘರ್ ವಾಪಸ್ಸಿಗೆ ಕರ್ನಾಟಕದಲ್ಲಿ ಮರುಜೀವ ಸಿಕ್ಕಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಉತ್ತರ ಪ್ರದೇಶದ ರೀತಿಯಲ್ಲೇ ಕರ್ನಾಟಕದಲ್ಲೂ ಮತ್ತೆ ಶುರುವಾದ ಘರ್ ವಾಪಸಿ. ಅನ್ಯ ಧರ್ಮಕ್ಕೆ ಮತಾಂತರಗೊಂಡಿದ್ದವರು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗಿದ್ದಾರೆ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಧರ್ಮಕ್ಕೆ ವಾಪಸ್ ಆಗಿದೆ ಕ್ರೈಸ್ತ ಕುಟುಂಬ. 40 ವರ್ಷಗಳ ಹಿಂದೆ ಕ್ರೈಸ್ತ ಧರ್ಮಕ್ಕೆ ಧರ್ಮಾಂತರಗೊಂಡಿದ್ರು ಈ ಕುಟುಂಬ. ಇನ್ನು ಕುಟುಂಬ ಸಮೇತ ಘರ್ ವಾಪಸ್ ಆದ ಮಂಗಳೂರಿನ ಪದವಿನಂಗಡಿ ಅರುಣ್ ಮೊಂತೊರೋ ಎನ್ನುವರು ಗೊತ್ತಾಗ್ತಾ ಇದೆ. ತಾಯಿ ಪತ್ನಿ ಇಬ್ಬರು ಗಂಡು ಮಕ್ಕಳೊಂದಿಗೆ ಘರ್ ವಾಪಸಿಯಾಗಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ವಜ್ರ ದೇಹಿ ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಘರ್ ವಾಪಸಿಯಾಗಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಅವರಿಂದ. ಸುಖಪಾಲ್, ಯಾಕೆ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾ ಇರೋದು ಈ ಕುಟುಂಬ? ಸಭಾ ಪ್ರಮುಖವಾಗಿ 40 ವರ್ಷಗಳ ಹಿಂದೆ ಈ ಕುಟುಂಬದ ಹಿರಿಯರಾಗಿರುವಂತ ಐಡಾ ಥೋಮಸ್ ಅನ್ನುವಂತವರು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ರು. ಅವರು ಹಿಂದೂ ಧರ್ಮದಲ್ಲಿದ್ರು, ಅವರು ಬಿಲ್ಲವ ಸಮುದಾಯದಲ್ಲಿದ್ರು. ಅವರ ಬಳಿಕ ಕ್ರೈಸ್ತ ಸಮುದಾಯಕ್ಕೆ 40 ವರ್ಷಗಳ ಹಿಂದೆ ಕನ್ವರ್ಟ್ ಆಗಿದ್ರು. ಆ ಬಳಿಕ ಅವರಿಗೆ ಕ್ರೈಸ್ತ ಸಮುದಾಯದಲ್ಲೂ ಹೆಚ್ಚಿನ ಪ್ರಾಶಸ್ತ್ಯ ಸಿಕ್ಕಿಲ್ಲ, ಅವರಿಗೆ ಅದರಲ್ಲೂ ಸರಿಯಾಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಅವರ ಮಕ್ಕಳು ಆಮೇಲೆ ದೊಡ್ಡವರಾದ ಬಳಿಕ ಈಗ ಅರುಣ್ ಮೊಂತೇರ್ ಅನ್ನುವಂತವರು ಕ್ರೈಸ್ತ ಸಮುದಾಯದಲ್ಲಿ ಇದ್ರು. ಅವರಿಗೆ ಮತ್ತೆ ಹಿಂದೂ ಧರ್ಮಕ್ಕೆ ಸೇರ್ಬೇಕು, ಮತಾಂತರ ಆಗಬೇಕು ಅನ್ನುವಂತ ಬಯಕೆಗಳಿತ್ತಂತೆ. ಆ ಕಾರಣಕ್ಕಾಗಿ ಅವರು ಪದವಿನಂಗಡಿಯ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರನ್ನ ಸಂಪರ್ಕಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರು ಚರ್ಚ್ಗಳಿಗೆ ಹೋಗುವುದನ್ನು ಕಡಿಮೆ ಮಾಡ್ತಾ ಇದ್ರು, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯವರ ಜೊತೆ ಮಾತುಕತೆ ನಡೆಸಿ ಬಳಿಕ ಅವರು ಎಲ್ಲರೂ ಸೇರಿ, ಅಂದ್ರೆ ಹಿರಿಯ ತಾಯಿಯಾಗಿರುವಂತ ಐಡಾ ಥೋಮಸ್ ಆಗಿರ್ಬೋದು, ಅವರ ಮಗ ಅರುಣ್ ಮೊಂತೇರ್ ಮತ್ತೆ ಅವರ ಪತ್ನಿ ಮತ್ತೆ ಇಬ್ರು ಗಂಡು ಮಕ್ಕಳು, ಅವರೆಲ್ಲರೂ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿರುವಂತದ್ದು. ಅದು ಬಿಲ್ಲವ ಸಮುದಾಯಕ್ಕೆ ಅವರು ಮತಾಂತರಗೊಂಡಿರುವಂತದ್ದು. ನಿನ್ನೆ ಈ ಒಂದು ಘರ್ ವಾಪಸಿ ಕೆಲಸ ನಡೆದಿರುವಂತದ್ದು ಸಭಾ. ಓಕೆ ಸುಖಪಾಲ್, ಕ್ರೈಸ್ತ ಧರ್ಮದಲ್ಲಿ ಏನಾದ್ರೂ ಅವರಿಗೆ ಒತ್ತಡ ಹೇರಲಾಗ್ತಾ ಇತ್ತಾ? ಇಲ್ಲ, ಆ ಬಗ್ಗೆ ಅವರು ಏನು ಹೇಳ್ಕೊಂಡಿಲ್ಲ. ಬಟ್ ಅವರಿಗೆ ಪ್ರಮುಖವಾಗಿ ಕ್ರೈಸ್ತ ಧರ್ಮದಲ್ಲೂ ಈ ಹಿಂದೂ ಧರ್ಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೆಲ್ಲ ಅವರಿಗೆ ಸಿಗ್ತಾ ಇತ್ತು ಅದು ಈಗ ಅಲ್ಲಿ ಹೋದ ನಂತರನು ಸಿಗ್ತಾ ಇಲ್ಲ ಅನ್ನುವಂತ ಕೊರಗಿತ್ತಂತೆ. ಹಾಗಾಗಿ ಅವರು ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅನ್ನುವಂಥದ್ದನ್ನ ಅನ್ಕೊಂಡಿದ್ದಾರೆ. ಕಳೆದ 40 ವರ್ಷಗಳಿಂದಲೂ ಕ್ರೈಸ್ತ ಸಮುದಾಯದಲ್ಲಿ ಇದ್ದುಕೊಂಡು ಏನೂ ನಮಗೆ ತೃಪ್ತಿ ಇರಲಿಲ್ಲ. ಹಾಗಾಗಿ ಮತ್ತೆ ನಾವು ಮೊದಲಿದ್ದಂತ ಹಿಂದೂ ಧರ್ಮದಲ್ಲಿ ಇರಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಸರಿಯಾದ ವೇದಿಕೆಗಳು ಸಿಗ್ತಾ ಇರ್ಲಿಲ್ಲ. ಈಗ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಜೊತೆ ಅವರು ಮಾತಾಡ್ಕೊಂಡು ಈ ರೀತಿಯಾಗಿ ಮತ್ತೆ ಕನ್ವರ್ಟ್ ಆಗುವಂತ ಕೆಲಸಗಳನ್ನ ಮಾಡಿರುವಂತದ್ದು. ಓಕೆ, ಘರ್ ವಾಪಸಿ ಯಾರು ಮಾಡ್ಕೊಂಡಿರೋದು? ಅಂದ್ರೆ ಇವರು ವಾಲಂಟಿಯರ್ಲಿ ಘರ್ ವಾಪಸಿ ಆಗಿರೋದಾ ಅಥವಾ ಯಾರಾದ್ರೂ ಇವ್ರಿಗೆ ಸಜೆಷನ್ ಕೊಟ್ರಾ? ಅದೇ ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಜೊತೆ ಅವರು ಮಾತಾಡ್ಕೊಂಡಿದ್ದಾರೆ. ನಾವು ಮತ್ತೆ ಹಿಂದೂ ಧರ್ಮಕ್ಕೆ ಬರ್ಬೇಕು, ಅದಕ್ಕೆ ಏನಾದ್ರೂ ಪ್ರಕ್ರಿಯೆಗಳಿದೆ ಅನ್ನುವಂಥದ್ದನ್ನ ಕೇಳ್ಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಬೇಕಾದಂತ ಏನು ಧಾರ್ಮಿಕ ವಿಧಿವಿಧಾನಗಳಿತ್ತು ಅದನ್ನು ಕೇಳ್ಕೊಂಡಿದ್ದಾರೆ. ಆ ಬಳಿಕ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಗುರುಪುರದ ವಜ್ರದೇಹಿ ಮಠಕ್ಕೆ ಹೋಗಿರುವಂತದ್ದು. ಅಲ್ಲಿ ಅಲ್ಲಿನ ಸ್ವಾಮೀಜಿ ಜೊತೆ ಮಾತಾಡ್ಕೊಂಡು ಅವರ
ಮುಖಾಂತರನೇ ಈ ಒಂದು ಮತಾಂತರ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಅವರು ಬಲವಂತವಾಗಿ ಯಾವುದೇ ಕಾರಣಕ್ಕೂ ಮತಾಂತರವನ್ನ ಮಾಡುವುದಿಲ್ಲ, ಹಿಂದೂ ಧರ್ಮಕ್ಕೆ ಮತ್ತೆ ಗರ್ವಾಪಸೆಯನ್ನು ಮಾಡೋದಿಲ್ಲ, ಅವರ ಒಪ್ಪಿಗೆ ಇದ್ದಂತ ಹಿನ್ನೆಲೆಯಲ್ಲಿ ಮಾತ್ರ ಮಾಡ್ತೇನೆ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ ಯಾರಿಗೂ ಮಾಧ್ಯಮಗಳಿಗೂ ಈ ಒಂದು ವಿಚಾರವನ್ನು ತಿಳಿಸದೆ ಅವರು ಮಠದಲ್ಲೇ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ಗರ್ವಾಪಸಿ ಏನಿದೆ ಅದು ಮತ್ತೆ ಒಂದು ದೊಡ್ಡ ವಿಚಾರ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಕೇವಲ ಗರ್ವಾಪಸ್ ಆಗುವಂತ ಕುಟುಂಬ ಮತ್ತೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಸೇರಿ ಮಠದಲ್ಲಿ ಕಾರ್ಯಕ್ರಮವನ್ನ ಮಾಡಿರುವಂತದ್ದು. ಸಭಾ. ಓಕೆ ಸುಖಪಾಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.